ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ, ಹಾಗೆ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಲ್ಲಿ ವಿಂಡೋಸ್ಗೆ ಪಾಸ್ವರ್ಡ್ ಸೆಟ್ ಮಾಡೋದು ಯಾವ ರೀತಿ, ಹಾಗೆ ಪಾಸ್ವರ್ಡ್ ಬೇಡ ಅಂದ್ರೆ ಕ್ಯಾನ್ಸಲ್ ಮಾಡೋದು ಯಾವ ರೀತಿ, ಈ ಎಲ್ಲಾ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಮೊದಲನೇದಾಗಿ ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಿಗೆ ವಿಂಡೋಸ್ಗೆ ಪಾಸ್ವರ್ಡ್ ಸೆಟ್ ಯಾಕೆ ಮಾಡಬೇಕು ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಾಕಷ್ಟು ಫೈಲ್ ಫೋಲ್ಡರ್ ಮತ್ತೆ ಡಾಕ್ಯುಮೆಂಟ್ಸ್ ಇರುತ್ತೆ ಅಲ್ವಾ. ಹೀಗಿರುವಾಗ ಈ ಫೈಲ್ ಫೋಲ್ಡರ್ ನ ಬೇರೆ ಯಾರು ಆಕ್ಸೆಸ್ ಮಾಡಬಾರದು, ಹಾಗೆ ಇದನ್ನ ಯಾರು ಯೂಸ್ ಮಾಡಬಾರದು. ಈ ಕಾರಣಕ್ಕೋಸ್ಕರ ನಾವು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಿಗೆ ವಿಂಡೋಸ್ಗೆ ಪಾಸ್ವರ್ಡ್ ನ ಹಾಕ್ತಿವಿ, ಪ್ರೈವಸಿಗೋಸ್ಕರ. ಫ್ರೆಂಡ್ಸ್, ಇಷ್ಟು ಕೇಳ್ತಾ ಇದ್ದಂಗೆ ನಿಮ್ಮ ಮನಸ್ಸಲ್ಲಿ ಇನ್ನೊಂದು ಪ್ರಶ್ನೆ ಬಂದಿರುತ್ತೆ. ಏನಪ್ಪಾ ಅಂತಂದ್ರೆ, ಇದಕ್ಕೋಸ್ಕರ ಬಿಟ್ ಲಾಕರ್ ಎನ್ಕ್ರಿಪ್ಷನ್ ಇದೆಯಲ್ಲ, ಯಾಕೆ ನಾವು ಪಾಸ್ವರ್ಡ್ ಹಾಕಬೇಕು ವಿಂಡೋಸ್ಗೆ? ಈ ರೀತಿ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಒಂದು ಬಂದಿರುತ್ತೆ. ಇದಕ್ಕೆ ಉತ್ತರಿಸೋದಾದ್ರೆ, ಫ್ರೆಂಡ್ಸ್, ಈ ಫೀಚರ್ ವಿಂಡೋಸ್ 10 ಮತ್ತು ವಿಂಡೋಸ್ 11 ಯಾವುದೇ ಆಗಿರಲಿ, ಪ್ರೋ ಎಡಿಷನ್ ಅಲ್ಲಿ ಮಾತ್ರ ಈ ಫೀಚರ್ ನಮಗೆ ಸಿಗುತ್ತೆ. ಸೊ ನಾವು ವಿಂಡೋಸ್ 10 ಮತ್ತೆ ವಿಂಡೋಸ್ 11 ನಲ್ಲಿ ಹೋಮ್ ಸಿಂಗಲ್ ಲ್ಯಾಂಗ್ವೇಜ್ ಅಥವಾ ಸ್ಟೂಡೆಂಟ್ ಎಡಿಷನ್ ಅಥವಾ ಸಿಂಗಲ್ ಲ್ಯಾಂಗ್ವೇಜ್ ಯಾವುದೇ ಯೂಸ್ ಮಾಡ್ತಾ ಇದ್ರು ಕೂಡ ಇದರಲ್ಲಿ ನಮಗೆ ಬಿಟ್ ಲಾಕರ್ ಎನ್ಕ್ರಿಪ್ಷನ್ ಆಪ್ಷನ್ ಅವೈಲೇಬಲ್ ಇರೋದಿಲ್ಲ, ಕೇವಲ ಪ್ರೋ ಎಡಿಷನ್ ಅಲ್ಲಿ ಮಾತ್ರ. ಸೊ ಫ್ರೆಂಡ್ಸ್, ಇಷ್ಟು ಹೇಳ್ತಾ ಇಂದಿನ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ. ಇವಾಗ ನಾನು ಮೊದಲನೇದಾಗಿ ಆಲ್ಟ್ ಕಂಟ್ರೋಲ್ ಮತ್ತೆ ಡಿಲೀಟ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Secure desktop. Windows sign in dialog. Lock switch user sign out. Change a password. Task manager. Lock link alt. K. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ನಾನು ಇವಾಗ ಆಲ್ಟ್ ಕಂಟ್ರೋಲ್ ಮತ್ತೆ ಡಿಲೀಟ್ ಕೀ ಪ್ರೆಸ್ ಮಾಡಿದೆ. ಇಲ್ಲಿ ಒಂದು ಮೆನು ಓಪನ್ ಆಗಿದೆ. ನಾನು ಇವಾಗ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಚೇಂಜ್ ಪಾಸ್ವರ್ಡ್ ಅಂತ ಸಿಗೋ ತನಕ. Switch user link alt. Sign out link alt. Change a password link alt. C. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಚೇಂಜ್ ಎ ಪಾಸ್ವರ್ಡ್, ಇದು ಶಾರ್ಟ್ಕಟ್ ಕೀ ಆಲ್ಟ್ ಪ್ಲಸ್ ಸಿ. ಓಕೆ, ನಾನು ಇವಾಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Change a password grouping. Old password edit protected blank. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಓಲ್ಡ್ ಪಾಸ್ವರ್ಡ್. ಸೊ ಇದೇನಪ್ಪಾ ಅಂತಂದ್ರೆ, ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಲ್ಲಿ ನೀವು ಇದೇ ಮೊದಲ ಬಾರಿಗೆ ಪಾಸ್ವರ್ಡ್ ಸೆಟ್ ಮಾಡ್ತಾ ಇದ್ರೆ ಈ ಫೀಲ್ಡ್ ಅನ್ನ ಬ್ಲಾಂಕ್ ಬಿಟ್ಟುಬಿಡಿ. ಓಕೆ, ಮತ್ತೆ ನಾನೀಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. New password edit protected blank. ಫ್ರೆಂಡ್ಸ್, ಇಲ್ಲಿ ನ್ಯೂ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ನನ್ನ ಒಂದು ಸಲಹೆ ಏನಪ್ಪಾ ಅಂತಂದ್ರೆ, ನೀವು ಪಾಸ್ವರ್ಡ್ ಸೆಟ್ ಮಾಡುವಾಗ ಕೇವಲ 4 ಅಕ್ಷರ ಅಥವಾ 4 ಡಿಜಿಟ್ ಅಥವಾ 2 ಅಕ್ಷರ ಮತ್ತೆ 2 ನಂಬರ್ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೋಬಹುದು. ನಾನು ಇವಾಗ ಇಲ್ಲಿ 4 ಅಕ್ಷರದಷ್ಟು ಟೈಪ್ ಮಾಡ್ತಾ ಇದ್ದೀನಿ. Star. ಓಕೆ ಫ್ರೆಂಡ್ಸ್, ಇವಾಗ ನಾನು 4 ಅಕ್ಷರ ಪಾಸ್ವರ್ಡ್ ಟೈಪ್ ಮಾಡಿದ್ದೀನಿ. ಮತ್ತೆ ನಾನು ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Confirm password edit protected blank. ಫ್ರೆಂಡ್ಸ್, ಇಲ್ಲಿ ಕನ್ಫರ್ಮ್ ಕೇಳ್ತಾ ಇದೆ. ಸೊ ಕನ್ಫರ್ಮ್ ಅಲ್ಲಿ ನಾವು ಈ ಹಿಂದೆ ಏನ್ ಪಾಸ್ವರ್ಡ್ ಟೈಪ್ ಮಾಡಿದ್ವಲ್ಲ ಅದನ್ನ ಟೈಪ್ ಮಾಡಬೇಕಾಗುತ್ತೆ. ಮತ್ತೆ ನಾನು ಇಲ್ಲಿ ಅದೇ ಪಾಸ್ವರ್ಡ್ ಟೈಪ್ ಮಾಡ್ತಾ ಇದ್ದೀನಿ. Star. ಓಕೆ ಫ್ರೆಂಡ್ಸ್, ಇವಾಗ ನಾನು ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Submit button. ಫ್ರೆಂಡ್ಸ್, ಇಲ್ಲಿ ಸಬ್ಮಿಟ್ ಬಟನ್ ಅಂತ ಇದೆ. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Changing password. Your password has been changed. Windows sign in dialog. Change a password. Your password has been changed. OK button. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಯುವರ್ ಪಾಸ್ವರ್ಡ್ ಹ್ಯಾಸ್ ಬಿನ್ ಚೇಂಜ್ಡ್. ಸೊ ಇಲ್ಲಿ ಓಕೆ ಬಟನ್ ಒಂದೇ ಇದೆ. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ನೀವು ನಿಮ್ಮ ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ ಗಳಿಗೆ ಪಾಸ್ವರ್ಡ್ ಸೆಟ್ ಮಾಡೋದು ಯಾವ ರೀತಿ ಅಂತ ಅರ್ಥ ಮಾಡ್ಕೊಂಡ್ರಿ. ಇವಾಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಪಾಸ್ವರ್ಡ್ ಬೇಡ ಅಂದ್ರೆ ಅದನ್ನ ಯಾವ ರೀತಿ ಕ್ಯಾನ್ಸಲ್ ಮಾಡೋದು ಅಂತ ಅರ್ಥ ಮಾಡ್ಕೊಳ್ಳೋಣ. ಮತ್ತೆ ನಾನು ಇವಾಗ ಆಲ್ಟ್ ಕಂಟ್ರೋಲ್ ಡಿಲೀಟ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Secure desktop. Windows sign in dialog. Lock switch user sign out. Change a password. Task manager. Lock link alt. K. ಸೊ ಫ್ರೆಂಡ್ಸ್, ಇಲ್ಲಿ ಮತ್ತೆ ಅದೇ ರೀತಿ ಮೆನು ಬಂದಿದೆ. ಮತ್ತೆ ನಾನು ಇವಾಗ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಅಥವಾ ಆಲ್ಟ್ ಸಿ ಪ್ರೆಸ್ ಮಾಡ್ತಾ ಇದ್ದೀನಿ. C. Change a password grouping. Old password edit protected blank. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಓಲ್ಡ್ ಪಾಸ್ವರ್ಡ್. ಸೊ ಇದೇನಪ್ಪಾ ಅಂತಂದ್ರೆ, ನೀವಿವಾಗ ಪಾಸ್ವರ್ಡ್ ಕ್ಯಾನ್ಸಲ್ ಅಥವಾ ಪಾಸ್ವರ್ಡ್ ನ ರೀಸೆಟ್ ಮಾಡ್ತಾ ಇದ್ರೆ ನೀವು ಕಂಪಲ್ಸರಿ ಇಲ್ಲಿ ಓಲ್ಡ್ ಪಾಸ್ವರ್ಡ್ ಕೊಡ್ಲೇಬೇಕಾಗುತ್ತೆ. ಅಕಸ್ಮಾತ್ ಆಗಿ ನೀವೇನಾದ್ರೂ ಪಾಸ್ವರ್ಡ್ ಮರ್ತರೆ ಏನ್ ಮಾಡಬೇಕು ಅಂತ ಅನ್ನೋದನ್ನ ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ, ಈಸಿ ಸ್ಟೆಪ್ಸ್ ಗಳ ಮೂಲಕ. ಸೊ ನಾನು ಈಗ ನನ್ನ ಓಲ್ಡ್ ಪಾಸ್ವರ್ಡ್ ಟೈಪ್ ಮಾಡ್ತಾ ಇದ್ದೀನಿ. Star. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. New password edit protected blank. ಫ್ರೆಂಡ್ಸ್, ಇಲ್ಲಿ ನ್ಯೂ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ. ಸೊ ಇದು ಏನಪ್ಪಾ ಅಂತಂದ್ರೆ, ನೀವೇನಾದ್ರೂ ಪಾಸ್ವರ್ಡ್ ಅನ್ನ ರೀಸೆಟ್ ಮಾಡ್ತಾ ಇದ್ರೆ ನೀವು ಬೇಕಾದಾಗೆ ಇಲ್ಲಿ ನ್ಯೂ ಪಾಸ್ವರ್ಡ್ ಸೆಟ್ ಮಾಡಬಹುದು ಅಥವಾ ಟೈಪ್ ಮಾಡಬಹುದು. ನಾನು ಇಲ್ಲಿ ಯಾವುದೇ ರೀತಿ ನ್ಯೂ ಪಾಸ್ವರ್ಡ್ ಕೊಡ್ತಾ ಇಲ್ಲ. ಸೊ ಹಾಗಾಗಿ ನಾನು ಈ ಫೀಲ್ಡ್ ನ ಹಾಗೆ ಬಿಡ್ತಾ ಇದ್ದೀನಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Confirm password edit protected blank. ಸೊ ಫ್ರೆಂಡ್ಸ್, ಇಲ್ಲಿ ಕನ್ಫರ್ಮ್ ಅಂತ ಇದೆ. ಇದನ್ನು ಕೂಡ ನಾನು ಇಲ್ಲಿ ಏನು ಸೆಟ್ ಮಾಡ್ತಾ ಇಲ್ಲ, ಇದನ್ನು ಬ್ಲಾಂಕ್ ಬಿಡ್ತಾ ಇದ್ದೀನಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Submit button. ಫ್ರೆಂಡ್ಸ್, ಇಲ್ಲಿ ಸಬ್ಮಿಟ್ ಅಂತ ಇದೆ. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Changing password.
Your password has been changed. Windows sign in dialog change a password. Your password has been changed. OK button. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಯುವರ್ ಪಾಸ್ವರ್ಡ್ ಹ್ಯಾಸ್ ಬಿನ್ ಚೇಂಜ್ಡ್. ಸೊ ಇಲ್ಲಿ ಓಕೆ ಬಟನ್ ಒಂದೇ ಇದೆ, ನಾನು ಇವಾಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟ್ಯುಟೋರಿಯಲ್. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.